ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭೂಮಿ ಮ್ಯಾಕ್ ಇಳಿದು ಉಳ್ಮೆ ಮಾಡುವಾಗ ಅದ್ಯಾವುದೋ ಲೆಕ್ಕಕ್ಕೆ ಬರಕ್ಕಿಲ್ಲ. ಇದು ದೇಶ ಕಾಯೋ ಸೈನಿಕರ ಕೆಲಸ ಇದ್ದಂಗೆ. ಯುದ್ಧ ಮಾಡೋದನ್ನ ಪುಸ್ತಕದಾಗ ಓದಾಗಾಯ್ತದ? ಇದು ಹಂಗೆಯ. ಯಾರ್ಯಾರು ಅಣ್ಣವ್ರದ್ದು ಬಂಗಾರದ ಮಂಚ ಪಿಕ್ಚರ್ ನೋಡಿದ್ದೀರಾ? ಆಯ್ತಲ್ಲ ನಿಮ್ಮ ಪಾಠ. ಏಟೊಂದು ಜನ ಪ್ಯಾಟೆಲ್ ಕೆಲಸ ಮಾಡ್ತಿರೋರು ಈ ಪಿಕ್ಚರ್ ನೋಡಿದ್ಮೇಕೆ ವಾಪಸ್ ಊರಿಗೆ ಬಂದು ವ್ಯವಸಾಯ ಮಾಡೋದನ್ನ ಶುರು ಮಾಡಿದ್ರಂತೆ. ಇದಲ್ವಾ ಗೆಲ್ವಂದ್ರೆ? ಓದು ಏಟು ಮುಖ್ಯನೋ ನಮ್ಮ ಭೂಮಿನೂ ಆಟೆ ಮುಖ್ಯ. ವ್ಯವಸಾಯ ಅಂದ್ರೆ ಬರೀ ವ್ಯವಸಾಯ ಅಲ್ಲ, ಅದು ಒಬ್ಬ ಮಗ ಮತ್ತೆ ತಾಯಿ ಜೊತೆಗಿರೋ ಸಂಬಂಧ ಇದ್ದಂಗೆ. ಒಬ್ಬ ತಾಯಿ ತನ್ನ ಮಗನ ಬಿಟ್ಕೊಡ್ತಿರೋ ತರ ಒಬ್ಬ ರೈತ ಭೂಮಿ ತಾಯಿ ನಂಬಿದ್ರೆ ಆ ತಾಯಿ ಯಾವತ್ತೂ ಕೈ ಬಿಡಕ್ಕಿಲ್ಲ. ಸೂಪರ್ ಅಣ್ಣ ನೀನು. ಆಯ್ತಾ ಒಳ್ಳೆಮ್ಮ? ಒಂದ್ ನಿಮಿಷ ಸ್ಟೂಡೆಂಟ್ಸ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ಬಿಟ್ಟು ಹೋಗ್ರಿ. ಅದು ವಿಷಯ ಬೇಡ, ಅವ್ರಿಗೇನೋ ಡೌಟ್ಸ್ ಇದೆ ಅಂತ. ವ್ಯವಸಾಯ ಮಾಡಿ ಅಂತ ಹೇಳ್ತೀರಾ, ಆದರೆ ಅದಕ್ಕೆ ಬಂಡವಾಳ, ಜಮೀನು ಇಲ್ಲದೆ ಇರೋರು ಮತ್ತು ಉಪಕರಣ ತಗೊಳ್ಳೋಕೆ ಕಾಸು ಇಲ್ಲದೆ ಇರೋರು ಏನು ಮಾಡಬೇಕು? ಸಾಲ ತಗೊಳ್ಳಿ. ಬಡ್ಡಿಗೆ ಸಾಲ ತಗೊಂಡು ಆಮೇಲೆ ಚೆನ್ನಾಗಿ ದುಡಿದ್ಬಿಟ್ಟು ಸಾಲ ತೀರಿಸ್ಬಿಡಿ. ಅಣ್ಣ ಏನು ಹೇಳ್ತಾ ಇದೀಯಾ? ಹಂಗೆ ಹೇಳ್ತೀನಿ ಅನ್ಕೊಂಡ್ರಾ? ಹೇ ತೆಪ್ಪು ಬಡ್ಡಿಗೆ ಮಾತ್ರ ಯಾವತ್ತೂ ಸಾಲ ತಗೊಳಕ್ ಹೋಗ್ಬೇಡಿ. ಸರ್ಕಾರದಿಂದ ಅದಕ್ಕಂತಾನೆ ಕೆಲವೊಂದು ಸ್ಕೀಮ್ಗಳು ಬಿಟ್ಟಿರ್ತಾರೆ, ಅದನ್ನ ಓದಿ ತಿಳ್ಕೊಂಡು ಅದ್ರ ಸವಲತ್ತುಗಳನ್ನ ಪಡ್ಕೊಳ್ಳಿ. ಅವಮ್ಮ ರೈತರಿಗೆ ಸಾಲ ಕೊಟ್ಟು ಸಾಯಿಸೋ ಪಾರ್ಟಿ ಅದು. ಅಲ್ಲ ನೀನು ನಮ್ಗೆ ಯಾಕ್ಲ ಪುಟ್ಟ ಅವ್ರ ಬಗ್ಗೆ ಮಾತಲ್ಲ, ಹಂಗೆಲ್ಲ ಬೇರೆಯವ್ರ ಬಗ್ಗೆ ಮಾತಾಡ್ಬಾರ್ದು. ನಮ್ ಕೆಲಸ ನಮ್ ಮಾಡೋಣ. ಸರ್, ಇತ್ತೀಚೆಗೆ ನಮ್ಮ ಕೇಂದ್ರ ಸರ್ಕಾರದವರು ಇಫ್ಕೋ ನ್ಯಾನೋ ಲಿಕ್ವಿಡ್ ಅನ್ನೋ ಗೊಬ್ಬರನ ಪರಿಚಯ ಮಾಡಿದ್ದಾರೆ. ಇದು ಮಾಮೂಲಿ ಗೊಬ್ಬರಗಳಿಗಿಂತ ನಮ್ಮ ಭೂಮಿಗೆ ಇದನ್ನ ಹೆಚ್ಚಾಗಿ ಬಳಸಬಹುದು ಅಂತ ಹೇಳ್ತಿದ್ದಾರೆ. ಇದರಿಂದ ದುಡ್ಡೇನೋ ಉಳಿತಾಯ ಆಗ್ತಿದೆ, ಆದ್ರೆ ಭೂಮಿಗೆ ತೊಂದರೆ ಆಗಲ್ವಾ ಸರ್? ಭೂಮಿಗೆ ತೊಂದರೆ ಆಗಂತ ಯಾವುದೇ ಕೆಲಸನೂ ಮಾಡಬಾರ್ದು. ಯಾವಾಗಲೂ ನಮ್ಮ ಸಾವಯವ ಗೊಬ್ಬರನೇ ಉತ್ತಮ. ಸೂಪರ್. ಸರ್, ಒಂದು ಹುಲ್ಲಿನ ಕ್ರಾಂತಿ ಈ ಪುಸ್ತಕದ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದು ಒಳ್ಳೆ ಪುಸ್ತಕನೆಯ. ನೀವೆಲ್ಲರೂ ಅದನ್ನ ಓದಿದ್ದೀರಾ? ಅದು ಎಲ್ಲರೂ ಓದಲೇಬೇಕಾದಂತ ಪುಸ್ತಕ. ಸರ್, ನಾನು ಆ ಪುಸ್ತಕ ಓದಿದ್ದೀನಿ. ಅದ್ರಲ್ಲಿ ಕೆಲವೊಂದು ವಿಷಯ. ತಂಗ್ಯವ ಕುತ್ಕ. ಅಕ್ಕಂಗೇಂದ್ರ ಅಣ್ಣ ತಮ್ಮಂದ್ರ ಯಾರು ಬೇಸರ ಮಾಡ್ಕೋಬೇಡಿ. ಒಸಿ ಅಣ್ಣಗೆ ಕೆಲಸ ಐತೆ, ಇದಕ್ಕೆ ಅಂತ ಬಿಡುವು ಮಾಡ್ಕೊಂಬಂದವ್ರೆ. ನಿಮಗೆ ಬಿಡುವಾದಾಗ ನಮ್ಮ ಗದ್ದೆ ತಕ್ಕ ಬನ್ನಿ, ಅಲ್ಲಿ ಆರಾಮಾಗಿ ಕುಂತು ಮಾತಾಡೋಮ್ಮ. ಹೌದೌದು, ನಾನು ಯಾವಾಗಲೂ ಆಸಕ್ತಿಯವರೆಗೆ ಹೇಳ್ಕೊಡಕ್ಕೆ ಹಿಂದೇಟಂತೂ ಹಾಕಿಲ್ಲ. ಹಲೋ, ಹೇಳು ಮುರಳಿ. ಏನಮ್ಮ ಇದು? ಯಾವಾಗ ಫೋನ್ ಮಾಡಿದ್ರು ನೀವೇ ಎತ್ತಿರಲ್ಲ. ಸಾನವ್ರಲ್ಲಿ ಅವಳು ಕೆಲಸ ಮಾಡ್ತಾ ಇದ್ದಾಳೆ ಕಣೋ. ಯಾವಾಗ್ಲೂ ಏನು ಫೋನ್ನ ಕೈಯಲ್ಲೇ ಇಟ್ಕೊಂಡು ಓಡಾಡಕ್ಕಾಗತ್ತಾ? ಏನ್ ವಿಷಯ ಹೇಳು.
ನಾನು ಅವ್ರ ಹತ್ರನೇ ಮಾತಾಡ್ಬೇಕಮ್ಮ, ಫೋನ್ ಕೊಡು. ಈಗಲೂ ನಾನು ಸಹನಂಗೆ ಏನಾದ್ರು ಫೋನ್ ಕೊಡಲಿಲ್ಲ ಅಂದರೆ ಮುರಳಿಗೆ ನನ್ನ ಮೇಲೆ ಡೌಟ್ ಬರುತ್ತೆ. ಸರಿ, ಇರು ಕೊಟ್ಟೆ. ನಾನು ಹಿಂಗಾಗಲೇ ಹೇಳಿದ್ನಲ್ಲಮ್ಮ, ನೋಡು ಮುರಳಿ ಫೋನ್ ಮಾಡಿದ್ದಾನೆ. ಈಗ ಟೈಮ್ ಎಷ್ಟು ಹೇಳು? ಅವನಲ್ಲಿ ಕೆಲಸ ಮಾಡೋ ಟೈಮಲ್ಲಿ ನಿನ್ನ ಹತ್ರ ಮಾತಾಡಲೇಬೇಕು ಅಂತ ಹಠ ಹಿಡಿತಾ ಇದ್ದಾನೆ. ಹೀಗೆ ಆದರೆ ಅವನಲ್ಲಿ ಹೆಸರು ಕೆಡಿಸ್ಕೊತಾನಷ್ಟೆ. ತಗೋ, ಅದೇನು ಮಾತಾಡಬೇಕು ಅಂತಿದ್ಯೋ ಮಾತಾಡು. ರೀ, ಹಲೋ ಸಣ್ಣ ಅವರೇ, ಏನು ಮಾಡ್ತಿದ್ದೀರಾ? ಯಾಕೆ ಫೋನ್ ಮಾಡಿದ್ರಿ ನೀವು? ಏನ? ಕೆಲಸ ಸಮಯದಾಗೆ ಫೋನ್ ಮಾಡಬೇಡಿ. ಏನು ಸಹನ ಅವರೇ ನೀವು? ನಾನು ನೋಡಿದ್ರೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ಕಾಯ್ಕೊಂಡು ಕೂತಿದ್ರೆ ನೀವು ನೋಡಿದ್ರೆ ಓ ಅಮ್ಮ ಮತ್ತು ಚಿತ್ರ ಇದ್ದಾರೆ ಅಂತನಾ? ಸರಿ, ನೀವೊಂದು ಕೆಲಸ ಮಾಡಿ, ಮೆತ್ತಗೆ ಹಿತ್ತಲ ಹತ್ರ ಬಂದುಬಿಡಿ. ಈಗೇನು ಮಾತಾಡೋದು ಬೇಡ. ಹೆಂಗಿದ್ರು ನೀವು ಶನಿವಾರ ಬರ್ತಿರಲ್ಲ, ಆಗಲೇ ಮಾತಾಡಮ್ಮ. ನೀವು ಕೆಲಸದ ಮ್ಯಾಗ ಗಮನ ಕೊಡಿ. ಏನಾಯ್ತು ಇವ್ರಿಗೆ? ರೀಚಾರ್ಜ್ ಮಾಡಿಸಿ ಸ್ವಲ್ಪ ಲೇಟ್ ಆಯಿತು ಅಂತ ಕೋಪ ಏನಾದರೂ ಮಾಡ್ಕೊಂಡ್ರಾ? ಹಾಗೇ ಇರಬೇಕಮ್ಮ. ಒಳ್ಳೆ ಕೆಲಸ ಮಾಡಿದೆ. ಕೆಲಸ ನೋಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.